ಪ್ರಿಪೇರ್ಡ್ ಮೀಟರ್ ಬಂತು ಮತ್ತು ರೈತರಿಗೆ ಆಪತ್ತು ತಂತು ಅನ್ನೋ ಒಂದು ಪುಸ್ತಕ ಬಿಡುಗಡೆಯನ್ನು ಕೃಷಿ ಇಲಾಖೆಯಲ್ಲಿ ಬಿಡುಗಡೆ ಮಾಡೋಣ ಅಂತೇಳಿ ಇವತ್ತೊಂದು ಎಲ್ಲರಿಗೆ ಆಹ್ವಾನ ಮಾಡಿದ್ವಿ. ಪ್ರಗತಿಪರ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಪ್ರಗತಿಪರ ರೈತರು ಪ್ರತಿಯೊಬ್ಬರು ಕೂಡ ಇಲ್ಲಿ ಸೇರಿದ್ದೀವಿ. ಜೊತೆಗೆ ಈಗ ಕೂಡಿ ತಾಲೂಕಿನವರು ಬರ್ತಿದ್ದಾರೆ, ಅಡಗಲಿ ತಾಲೂಕಿನವರು ಬರ್ತಿದ್ದಾರೆ. ಅಷ್ಟರೊಳಗೆ ನಾವು ಪುಸ್ತಕ ಬಿಡುಗಡೆಯನ್ನು ಪೀಠಿಕೆ ಹೇಳೋದ್ರೊಳಗೆ ಅವರು ಬಂದು ಇಲ್ಲಿ ಸೇರ್ತಾರೆ. ಅಷ್ಟರೊಳಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈಗ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದಂಥ JM ವೀರಸಂಗಯ್ಯ ಸರ್ ಅವರು ಸ್ವಾಗತವನ್ನು ಕೋರ್ತಿದ್ದೇನೆ ಅವರಿಗೆ. ನೇಗಿಲ ಕುಲದ ಬೆಳಗಿದ ಧರ್ಮ, ನೇಗಿಲ ಮೇಲೆ ನಿಂತಿದ ಧರ್ಮ, ನೇಗಿಲ ಮೇಲೆ ನಿಂತಿದ ಧರ್ಮ. ಗುರುವ ಯೋಗಿಯ ನೋಡಲ್ಲಿ, ಗುರುವ ಯೋಗಿಯ ನೋಡಲ್ಲಿ. ಈಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಹೆಗ್ಗಲ್ ರಾಮಣ್ಣರಿಗೆ ಕೂಡ ಸ್ವಾಗತ ಕೋರ್ತೇನೆ. ಸಾಮತ ವೇದಿಕೆಯ ಅಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ಅನ್ಸಿ ದೇವರಾಜ್ ಸರ್ ಕೂಡ ಈ ಮೂಲಕ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಮತ್ತೆ ಈಗ ನಮ್ಮ ಸಕ್ರಗೌಡರು ಕೂಡ ಡಿಸ್ಟ್ರಿಕ್ಟ್ ಸರ್ವೇರ್, ಅವರಿಗೂ ಸಹ ನಾನು ಪರವಾಗಿ ಸ್ವಾಗತ ಕೋರ್ತೇನೆ. ಮತ್ತೆ ಮಂಜಣ್ಣ ಸರ್ ಅವರಿಗೂ ಸಹ ಈ ಮೂಲಕ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಸಾಹಿತಿಗಳು ಮತ್ತು ಉರ್ಕಡ್ಲಿ ಶಿವಕುಮಾರ್ ಸರ್ ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಸಹಮತ ವೇದಿಕೆ ಕಾರ್ಯದರ್ಶಿ ಆದಂಥ ನಮ್ಮ ನೀಲಕಂಠಪ್ಪ ಸರ್ ಕೂಡ ಸಹ ಈ ಮೂಲಕ ಸ್ವಾಗತ ಕೋರ್ತೇನೆ. ಮತ್ತೆ ಸಹಮತ ವೇದಿಕೆ ಉಪ ಕಾರ್ಯದರ್ಶಿ ಆದಂಥ ನಮ್ಮ ರಾಜಣ್ಣ ಅವರಿಗೂ ಸಹ ಈ ಮೂಲಕ ನಾನು CPM ಜಗನ್ನಾಥ್ ಸರ್ ಕೂಡ ಅವರಿಗೂ ಸಹ ಈ ಮೂಲಕ ಜನ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳು. ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸದವರು ಎಲ್ಲರೂ ಕೂಡ ನಮ್ಮವರೇ. ನಮ್ಮ ರೈತ ಅಧ್ಯಕ್ಷರು ಅಟ್ಟಿ ಕಾಳಪ್ಪ, ಮಂಜಣ್ಣರು ಸಹಕಾರಿ ದುರುಳು, ಅವ್ರು 80ರ ದಶಕದಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ದೇವರಾಜ್ ಅವರಂತೂ ಮನೆ ಮಾತು, ಎಲ್ಲ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಬಸವಾದಿ ಚಳುವಳಿಗಳನ್ನು ಮುಂದುವರಿಸ್ತಕ್ಕಂಥ ಸಕ್ರಗೌಡರಂತೂ ಈ ಭಾಗದ ಜಿಲ್ಲಾ ಸರ್ವೇರಾಗಿ ಕೆಲಸ ಮಾಡಿ ಅತ್ಯುನ್ನತವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅವರು. ನಮ್ಮ ಮಹದೇವ್ ಪಾಟೀಲ್ 83-84ನೇ ಇಸ್ವಿಯಲ್ಲಿ ನಮ್ಮ ಜೊತೆ ಸೇರಿ ಚಳುವಳಿಯನ್ನು ಕಟ್ಟಲಿಕ್ಕೆ ಇಡೀ ಅವ್ರ ಮನೆಯೇ ನಮ್ಮ ಆಫೀಸ್ ಆಗಿತ್ತು. ಚಿಂತಪಳ್ಳಿ ಶಂಬ್ಲಿಂಗ್ ಪಾಟೀಲ್ ಅವರ ತಂದೆರಿದ್ದರು. ಅವರ ಆಶ್ರಯದಲ್ಲಿ ನಾವು ಸಂಘಟನೆಯ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಆಗಿನ ಸುದರ್ಶನ್ ಅವರು, ನಮ್ಮ ಗಣೇಶ ರಂಗನಾಥ್ ಅವರ ಬೀಗರು,
ಅವರೆಲ್ಲರೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಂತರ ಉಳ್ಕಳ್ಳಿ ಶಿವಕುಮಾರ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಅವ್ರು ದೊಡ್ಡ ಸಾಹಿತಿಗಳು ಕೆಲಸ ಮಾಡ್ತಾರೆ. ಇನ್ನು ಆ ಕಡೆಗಿಂದ ಬಂದ್ರೆ ನಮ್ಮ ಇರ್ಫಾನ್ ಅವರು ತುಂಬ ಚಟುವಟಿಕೆ ಇರ್ತಕ್ಕಂಥ ಮತ್ತು ಸಮಾನತೆ ವಿಷಯಗಳಿಗೆ ಹೋರಾಡ್ತಕ್ಕಂಥ. ಇನ್ನು ವಿಶ್ವನಾಥ್ ಪತ್ರಕರ್ತ ಆಗೋದು ಮುಂಚೆಗೆ ನಮ್ಮ ಆತ್ಮೀಯ ಭೇಟಿ ಕೊಟ್ಟವರ ಬಗ್ಗೆ ಮಾತಾಡೋಂಗಿಲ್ಲ. 80ರ ದಶಕದಲ್ಲಿ ಏಕಾಂಗಿ ಹೋರಾಟ, ಸೆಕೆಂಬರ್ಗೆ ಬೆಂಕಿ ಹೆಚ್ಚಿ ಕ್ರಾಂತಿ ಮಾಡಿರ್ತಕ್ಕಂಥ ಮನುಷ್ಯ. ಅಂದರೆ ಅಷ್ಟೊಂದು ಪ್ರತಿಭಟನೆ ಹೆಚ್ಚು ಇರ್ತಕ್ಕಂಥ. ಇನ್ನು ನಮ್ಮ ತಂಬ್ರಳ್ಳಿಯ ಮುಖಂಡರು ಲಿಂಗೇಶ, ನಮ್ಮ ನಾಗೇಂದ್ರ ಅವರು 80ರ ದಶಕದಲ್ಲಿ ಸೈಕಲ್ ತಗೊಂಡು ನಮ್ಮ ಹಿಂದೆ ಅಡ್ಡಾಡಿದ್ರು ಪ್ರಾಂತ ರೈತ ಸಂಘ ಬಗ್ಗೆ. ನಂತರ ರಿಟೈರ್ಡ್ ಆದಮೇಲೆ ನಾನು ಸುಮ್ಮನೆ ಕುಂದ್ರೋಣ ಅಂತ ರೈತ ಸಂಘಕ್ಕೆ ಬಂದು ಇವತ್ತು ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ. ನಮ್ಮ ಮುಂತರ ಬಂದಿಗಳು ಮಹೇಶ್, ಯಲಗಿರಿ ಮಹೇಶ್ ಅಂತೇಳಿ, ಅದೊಂಥರ ಕ್ರಾಂತಿಕಾರಿ ಮನುಷ್ಯ. ಸ್ವಲ್ಪ ಹೆಚ್ಚಿಗೆ ಮಾಡ್ತಕ್ಕ ಸುಧಾರಿಸಬೇಕು ಅಷ್ಟೇ. ಇನ್ನು ಸರ್ದಾರ್ ನಮ್ಮ ಇನ್ನೂರಪ್ಪ ಪ್ರಾಮಾಣಿಕವಾಗಿ ಒಂದು ದೈನಿಕ ಕೆಲಸ ಮಾಡ್ಕೊಂತ ಜೀವನ ಕಟ್ಕೊಂಡು, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಒಳ್ಳೆಯ ಕೆಳ ಹಂತದಿಂದ ಬೆಳೆದು ಜೀವನ ಕಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಮಡಿವಾಳರು ಶಿವಮೂರ್ತಿ ಶಿಸ್ತಿನ ಮನುಷ್ಯ, ಅಂಗಸ್ಟಾಲ ಮೆಕ್ಯಾನಿಕ್ನೇ ನೋಡ್ತೀರಿ. ನಮ್ಮ ನಾಣ್ಯಪುರ ಶೆಟ್ಟರ್ನ ಹೆಚ್ಚು ಸೌಕರ್ಯ ಮಾಡಕ್ಕೆ ಇವ್ರು ಹೋಗ್ಬಿಡ್ತಾರೆ, ಒಳ್ಳೆ ಬೆಳವಣಿಗೆ. ಇನ್ನು ರಾಜಭಕ್ಷಿ ನೋಡ್ರಿ, ಭಾಳ ಪ್ರಾಮಾಣಿಕ ಮನುಷ್ಯ, ಏಳಿಗೆ ಮನುಷ್ಯ. ಅದೇ ಒಬ್ಬರಿಬ್ರು ನಮ್ಮ ಪ್ರಶಾಂತ ಅಡಿಯಪ್ಪ ಗೊತ್ತಲ್ಲ, ಅತಿ ಅಡಿಯಪ್ಪನ ಮಗ, ಪ್ರಾಮಾಣಿಕವಾಗಿ ಇವತ್ತು ಪತ್ರಕರ್ತನಾಗಿ ಆ ಥರದ ಮನೆಯ ಕೆಲಸ ಮಾಡ್ತಾನೆ. ಸೋಗಿ ಬಸವರಾಜ ಕಮ್ಯುನಿಸ್ಟ್ ಚಳವಳಿಯಿಂದ ಸರ್ ಅದ ಕುರ್ಚಿ ಕಡಿ ಈಗ ಹಿಂಗೆ ಹಾಕ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಮೀಟ್ರಿಗೆ ಪಂಪ್ಸೆಟ್ಟಿಗೆ ಮೀಟರ್ ಅಳವಡಿಸಬಾರ್ದು ಅಂತಂದೇಳಿ ಸಕ್ಕಗೌಡರು ಅವರ ಮನದಾಳನ ಮಾತು ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ನಮಗೆ ಪುಸ್ತಕ ಬಿಡುಗಡೆ ಮಾಡಬೇಕು, ನೀವು ಬರಬೇಕು ಅಂತೇಳಿ ನಿನ್ನೆ ವೀರ ಸಂಗೀನವರು ನಮಗೆ ಹೇಳಿದ್ರಿಂದ ಸಮಯಕ್ಕೆ ಸರಿಯಾಗಿ ನಾನು ಇಲ್ಲಿ ಹಾಜರಾಗಿದ್ದೇನೆ. ಮತ್ತು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಪುಸ್ತಕವನ್ನು ಎತ್ತಿ ಹಿಡಿದಿದ್ದೇನೆ. ಅದರ ಒಳಪೂರ್ಣ ನನಗೆ ಗೊತ್ತಿಲ್ಲ, ಓದಿಲ್ಲ ನಾನು. ಆದರೆ ಭಾಳಷ್ಟು ನೆನಪುಗಳು ಆ ಮೂಲಕ ಹಿಂದಿನ ನೆನಪುಗಳೆಲ್ಲ ನನಗೆ ಮರುಕಳಿಸ್ತವೆ. ನಾವು ಮೀಟನ್ನು ತೆಗಿಬೇಕಂತ ಹೋರಾಟ ಮಾಡಿದ್ದು ಕೂಡ ಇದೆ. ಮುಖ್ಯವಾಗಿ ಬಗನಾಳಲ್ಲಿ ಏನು ಹೋರಾಟ ರೈತರಿಂದ ಸಂಘ ಮಾಡಿದ್ರು, ಇದೇ ಹೋರಾಟ ಭಾಳ ಇಡೀ ಜೀವನದಲ್ಲಿ ಅದು ನೆನಪಿಟ್ಕೊಳ್ಳುವಂಥ ಹೋರಾಟ. ಮತ್ತು ಅದರಿಂದ ಆತನ ಆರೋಗ್ಯಕ್ಕೆ ಏರುಪೇರಾಗಿರ್ತಾರೆ. ಅದೇನು ಬಗನಾಳಾಗ ರೈತರ ಮೇಲೆ ದಾಳಿ ಮಾಡಿ ಪೊಲೀಸರು ಹೊಡೆದ್ರು, ಕೆಲವರು ಕಾಲು ಮುಟ್ಕೊಂಡ್ರು, ಕೆಲವರು ನೆನಪೆಟ್ಟಾದ್ರು. ವೀರ ಸಂಘನಿಗೆ ಆವಾಗ ಗೊತ್ತಾಗಲಿಲ್ಲ, ನನಗೇನು ಹೊಟ್ಟು ಬಿದ್ದವೆ ಅಂತೇಳಿ ಅದು ಫೋಟೋ ತೆಗೆಸಿ ಎಲೆಕ್ಷನಲ್ಲಿ ಪ್ರಚಾರ ಮಾಡಿದ್ದು ಅಷ್ಟೇ. ಅವಾಗೇನು ಚೆನ್ನಾಗಿತ್ತು ಅದು ಕಿಡ್ನಿ. ಆಮೇಲೆ ಒಂದು 4-5 ವರ್ಷಕ್ಕೆ ಕಿಡ್ನಿ, 2 ಕಿಡ್ನಿನೂ ಹೋಯ್ತು. ಯಾಕಂದ್ರೆ ಪೊಲೀಸರು ಹೊಡೆಯುವತ್ತಾಗಿ ಎಲ್ಲಿ ಹೊಡಿತೀವಿ ಎಲ್ಲಿ ಅದು ಗೊತ್ತಿಲ್ಲ. ನೇರವಾಗಿ ಸಿಗರೆ ಮೇಲೆ ಹೊಡೆದಿದ್ರಲ್ಲ, ಒಂದು 3-4 ದೊಡ್ಡ ಬಲವಾದ ಪೆಟ್ಟು. ಅವಾಗಲೇ ಆತನ ಕಿಡ್ನಿ ಸ್ವಲ್ಪ ಆಗಲೇ ದುರ್ಬಲ ಆಗಿದೆ. ಅದರೊಳಗೆ ಒಂದು 4-5 ವರ್ಷ ಆದ್ಮೇಲೆ ಮತ್ತೆ ಕಿಡ್ನಿ ಬದಲಾಯಿಸ್ಬೇಕಾದ್ರೆ ಆ ಹೋರಾಟ ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಅಂತ ಹೋರಾಟ ಆಗಿಲ್ಲ. ಸಾವಿರಾರು ಮೀಟರ್ಗಳು ಒಂದೇ ಕಡೆ ಗುಡ್ಡೆ ಹಾಕಿ ಫೋಟೋ ಕೂಡ ಪತ್ರಿಕೆಯಲ್ಲಿ. ಮತ್ತು ಗುಲ್ಬರ್ಗ ಭಾಗದಾಗ ಇಲ್ಲಿ ಹೋರಾಟ ಮಾಡಿದ್ರು, ಗುಲ್ಬರ್ಗಕ್ಕೆ ಹೋಗಿ ಅವ್ರಿಗೆ
ಆಮೇಲೆ ಅಲ್ಲಿ ಜಲಬಿರಂಗಿಗಳನ್ನು ಬಿಟ್ರು. ಆನಂತರ ಅಲ್ಲಿ ಕಾಂಟ್ಯಾಕ್ಟ್ ಬರೋದಂಗೆ ಇದು ಮೊಬೈಲ್ ಕಾಂಟ್ಯಾಕ್ಟ್ ಬರೋದಂಗೆ ಮಾಡಿದ್ರು. ಸಾಕಷ್ಟು ತೊಂದರೆಗಳು ರೈತರಿಗೆ. ಮತ್ತು ಇಡೀ ಡೆಲ್ಲಿಯನ್ನ ಒಂದು ಪ್ರೊಸೆಷನ್ ತೆಗಿಬೇಕಂದ್ರೆ ಅದರಲ್ಲಿ ಕೂಡ ನಾವು ಶಾಂತ ರೀತಿಯಿಂದ ಮಾಡ್ತಕ್ಕಂಥ ಒಂದು ಹೋರಾಟವನ್ನ ಅದರಲ್ಲಿ ಕೂಡ ಗರ್ಭೆ ಮಾಡಿಸಿದ್ವಿ. ಹಂಗಾಗಿ ಎಲ್ಲರ ಹೆಸರು ಎಲ್ಲರಿಗೆ ಹೆಸರು ಗೊತ್ತಿದ್ದಾರೆ. ಇವತ್ತು ಒಂದು ಸಾಧನೆ ಆಗ್ಬೇಕಂತಂದ್ರೆ ನನಗೆ ಗೊತ್ತಿದ್ದಂಗೆ ವೀರಸಂಘರ ಬಗ್ಗೆ ಅಷ್ಟೇ ಹೇಳ್ತೀನಿ. ನಾನು ರಾಜ್ಯದಲ್ಲಿ ಯಾರಿದ್ರು ಪುಟ್ಟಣ್ಣ ಯಾರಿದ್ರು ಅವರಿದ್ರು ಅಂತ ನನಗೆ ಕಂಡು ಬಂದಂಥದ್ದು 79ರಿಂದ 80, 82, 83 ಇಸ್ವಿಯಿಂದ ಅವ್ರ ಬಗ್ಗೆ ನನಗೆ ಭಾಳ ಈ ಒಂದು ಹೋರಾಟ ಅಂತಂದ್ರೆ ಕಷ್ಟಕರವಾದಂಥ ಹೋರಾಟ ಅಂತ ಹೇಳಿದ್ರು. ಅದು ಕಷ್ಟನೇ, ಕಟ್ಟಕ್ಕಾಗೋದು ಕಷ್ಟ. 4 ಜನದಿಂದ 10 ಜನ 10 ಜನ 20 ಜನ 50 ಜನ ಹೋಗ್ತಾನೆ ಇರ್ತಾರೆ. ಇವ್ರು ಮೊದಲನೇ ಸಾಧನೆ ಅವ್ರಿಗೇನು ಸ್ವಾರ್ಥಕ್ಕಲ್ಲ. ಅವ್ರು ಹೊಲ ಬದುಕಬೇಕು, ಅವ್ರ ಮನೆ ಬದುಕಬೇಕು, ಎಲ್ಲ ಬಿಟ್ಟುಕೊಟ್ಟು 79, 80 ಇಸ್ವಿಯಲ್ಲಿ ಶಿವಪುರಕ್ಕೆ ಹೋಗಿ ಲಾರಿ ಎತ್ಕೊಂಡು ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಅದಕ್ಕೆ ಗೊತ್ತೈತೆ ಅಲ್ಲ. 5 ರೂಪಾಯಿ 6 ರೂಪಾಯಿ ಬಸ್ ಸೇವೆ. 80ನೇ ಇಸ್ವಿಯಲ್ಲಿ ನಾವು ಕೂಡ ಸ್ಕೂಲ್ ಬಿಟ್ಟು ಬಂದಿದ್ವಿ. ನಾನು ಭಾಗವಹಿಸಿ ನನಗೆ ಭಾಳ ಇಷ್ಟ ಇವ್ರ ಜೊತೆಗೆ ಹೋಗ್ತಕ್ಕಂಥದ್ದು. ಅವ್ರಿಗಿನ್ನ ನಾನು ಎಷ್ಟು ಪರಿಚಯ ಇಲ್ಲ, ನಾನು ಯಾರನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ. ಅವಾಗ ಹಳ್ಳಿಗಳಲ್ಲಿ ಎಲ್ಲೇ ಒಂದು ಬಾವಿಗಳು ನೀರು ಸೆಲೆ ನೀರು ಬರ್ತಕ್ಕಂಥವ್ರು ಒಂದೊಂದು ಪಂಪ್ ಸೆಟ್ ಅವತ್ತಿನ ದಿನದಲ್ಲಿ ಮೀಟ್ರ್ ಹಾಕಿದಾಗ ತಿಂಗಳಿಗೆ 3ರಿಂದ 4 ಸಾವಿರ ರೂಪಾಯಿ ಬರೋದು. ಅವತ್ತೇ ರೈತ ಬದುಕೋದು ಕಷ್ಟ ಇತ್ತು. ಹಳ್ಳಿಗಳಲ್ಲಿ 4ರಿಂದ 5 ಬಾವಿ ಕಾಣ್ತಿದ್ವು ನಮ್ಮ ಕಣ್ಣಿಗೆ. ಈ ಸುತ್ತಮುತ್ತಲೇ ಇಲ್ಲಿ ಜಲದ ನೀರು ಎತ್ತಕ್ಕ ಬೋರ್ಗಳು ಕೂಡ ಅಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು, ಇವರು ಭಕ್ತರ ಚಳವಳಿ ಮಾಡಿದಾರೆ. ಇದಕ್ಕಿಂತ ಮತ್ತೆ ಮುಂದೆ ಹೋರಾಟ ಜಾಸ್ತಿ ಆಗ್ತಕ್ಕಂತ ಹೇಳಿ ಇವರು ರಾಜ್ಯದಲ್ಲಿ ಕೂತ್ಕೊಂಡು ಅಲ್ಲಿ ರೈತ ಸಂಘಟನೆ ಕಾರ್ಯಕ್ರಮ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕುಂದಿಸ್ಕೊಂಡು ಒಂದು ಇದು ಪ್ರೆಸ್ ಮೀಟ್ ಮಾಡಿದ್ರು. ಆಮೇಲೆ ಬಳ್ಳಾರಿ ಪ್ರೆಸ್ ಮೀಟ್ ಮಾಡಿದ್ರಿ ನೀವು, ನಾವು ಎಲ್ಲರೂ ಹೋಗಿದ್ವಿ. ಅದು ಏನೋ ಸ್ಟಾಪ್ ಆಯ್ತು, ಮತ್ತೆ ಸ್ಟಾಪ್ ಆಯ್ತು. ಗೊತ್ತಾಯ್ತು. ಈಗ ಮತ್ತೆ ಪುನಃ ಇದು ಹೋಗೇದ್ ಬಿಡ ಅಂದ್ಕೊಂಡಿವಿ, ನಮಗೆ ಕೂಡ ಗೊತ್ತಿಲ್ಲ. ಮತ್ತೆ ಮೊನ್ನೆ ಕೂಡ ಇವ್ರು ಏನಂದ್ರು, ಇಲ್ಲ ಮತ್ತೆ ಇದು ಜಾರಿಗೆ ಬಂದೈತಿ. ಅಂಬಾನಿ ಆದವನಿಗೆ ಅವತ್ತೇ ಕಾಂಟ್ರಾಕ್ಟ್ ಆಗಿತ್ತು, ಅವ್ರು ದುಡ್ಡು ತುಂಬಿಟ್ಟಿದಾರ. ಇವತ್ತದು ಆ ದುಡ್ಡು ವಾಪಸ್ ಕೊಡ್ತಕ್ಕಂಥ ಶಕ್ತಿ ಸರ್ಕಾರದ ಕೇಂದ್ರಕ್ಕಿಲ್ಲ, ಮಾಡೇ ತಿರ್ಬೇಕಂತ ಒಂದು ತೀರ್ಮಾನ ತಗೊಂಡದಾರ ಅಂತೇಳಿ ಮೊನ್ನೆ ಬೆಂಗಳೂರಿಗೆ ಕುತ್ಕೊಂಡು ನಾವು ಇವರು ಒಂದು ರೂಮ್ನಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ವಿ. ಏನ್ ಮಾಡ್ಬೇಕಂತ ಒಂದು ಇವರು ಪುಸ್ತಕ ಅಲ್ಲೇ ತೊಂದರೆ ಆಗ್ತದೆ. ಮತ್ತೆ ನಾವು ರೈತರೆಲ್ಲರೂ ಸೇರ್ಕೊಂಡು ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗ್ತದೆ. ಇಷ್ಟು ಹೇಳಿ ನಮ್ಮ ರೈತ ಬಾಂಧವರಿಗೆ ತುಂಬಾ ಆರ್ಥಿಕವಾಗಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ರೈತ ಬರ್ಬೇಕನ್ನೋದು ನಮ್ಮ ಆಸೆ. ರೈತರ ಮಕ್ಕಳೇ ಇವತ್ತಿನ ಹೈ ಲೆವೆಲ್ ಅಲ್ಲಿ ಎಜುಕೇಶನ್ ಅಲ್ಲಾಗ್ಲಿ ಮತ್ತೆ ಒಂದು ಆಫೀಸ್ ನಲ್ಲಾಗ್ಲಿ ಎಲ್ಲರೂ ರೈತರಿಂದಾನೇ ಬಂದಿದ್ದಾರೆ. ನಿಮ್ಮಲ್ಲಿ ಎಲ್ಲರಿಗೂ ಏನು ಹೇಳೋದಂದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ರೈತ ಹುಟ್ಟಲೇಬೇಕು ಅನ್ನೋದೇ ನನ್ನ ಈ ಸಂಘಯ್ಯನವರು ನಾನು ಬಹಳ ಆತ್ಮೀಯ. ಇಲ್ಲಿ ತಾಲೂಕಿಗೆ ಗೊತ್ತ ಒಂದು ಕಟ್ಟೆಯಲ್ಲಿ ಹುದ್ದೆ ಮಾಡಿರ್ತಕ್ಕಂಥವ್ರು. ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಕೂಡ ಅತ್ಯಂತ ಆತ್ಮೀಯ. ನಾನು ಇಲ್ಲಿಂತ ಮಾತಾಡ್ತಾರಂದ್ರೆ ಅದಕ್ಕೆ ಕಾರಣ ಈ ಸಂಘ. ಮೂಲೆಗಿದ್ದು ಇರ್ತಕ್ಕಂಥ ರಂಗಸಮುದ್ರ. ಹಂಗಾಗಿ ಈ ಸಂಘಯ್ಯನವರು ನಮ್ಮನ್ನ 80 ದಶಕದಲ್ಲಿ ಕರ್ಕೊಂಡ್ಬಂದು ಚಳುವಳಿಗೆ ಹಚ್ಚಿದ್ರು. ಆ ಒಂದು ತಿಳುವಳಿಕೆಯ ಜ್ಞಾನ ಇವತ್ತು ರೈತರು, ಕೂಲಿಕಾರರು, ಕಾರ್ಮಿಕರು ಏನು ಪರಿಚಯ ಇದೆ ಅದಕ್ಕೆ ಪ್ರಮುಖ ಕೇಂದ್ರ ಬಂದು ಈ ಸಂಘ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ. ಒಂದೇದು. ಎರಡನೇದು, ನಾಳೆನೆ ದೇಶ ಮಟ್ಟ ನನ್ನ ಈ ಸಂಘ ಕೊಟ್ಟರೆ 1 ನಿಮಿಷ, ಹಂಗೆ ನಾವು ಇನ್ನೊಂದು ನಿಮಿಷ ಎಷ್ಟು ತಗೊಂಡು ಮಾತು ಮುಗಿಸ್ತೇನೆ. ಅವ್ರು ಹೇಳಿದ್ರೆ ಆಪ್ ಆಗಲ್ಲ, ನಿಜ ಆಪ್ ಆಗಲ್ಲ. ಹಂಗಾಗಿ ಆಪ್ ಮಾಡ್ತಾರೆ. ಈಗ ನಾಳೆ ಈ ದೇಶ ಮಟ್ಟದಲ್ಲಿ ಕೇಂದ್ರದ 11 ಕಾರ್ಮಿಕ ಸಂಘಟನೆಗಳು, ರಾಜ್ಯದಲ್ಲಿ ಸೇರಿದಂತೆ 500ಕ್ಕೂ ಹೆಚ್ಚು ರೈತ ಸಂಘಟನೆಗಳು 3 ಪ್ರಮುಖವಾಗಿರ್ತಕ್ಕಂಥ ಕಾನೂನುಗಳನ್ನು ಏನು ನರೇಂದ್ರ ಮೋದಿ ಅವರು ಜಾರಿ ಮಾಡಿದ್ದಾರೆ ಈಗಾಗಲೇ, ಅವನ್ನು ವಿರೋಧಿಸಿ ಕೋಟ್ಯಾಂತರ ಜನ ಇವತ್ತು ಬೀದಿಗಳು ಪ್ರತಿಭಟನೆ ಮಾಡ್ತಾರೆ. ಅದರ ಭಾಗವಾಗಿ ಕೂಡ ಮಗನಮೇಲೆ ನಾಳೆ ಮುಷ್ಕರಕ್ಕೆ ನಾವು ರೈತ ಸಂಘದ ಬೆಂಬಲದೊಂದಿಗೆ ಇತರೆ ಕಾರ್ಮಿಕ ಸಂಘಟನೆಗಳು ಸೇರಿ ಒಂದು ಮುಷ್ಕರ ಕರೆ ಕೊಟ್ಟಿದ್ದೀವಿ. ಬಟ್ ನಮಗೆ ಒಂದು ಸ್ವಲ್ಪ ಆತಂಕ ಆಗಿರೋದು ಹೇಳಿದ್ರೆ, ನಾಳೆ ಕೊಟ್ರೇನ್ ತೇರು ಈ ಭಾಗದಾಗೆಲ್ಲ ಸ್ವಲ್ಪ ಕೊಟ್ರೇನ ಭಕ್ತರು ಜಾಸ್ತಿ ಇದ್ದಾರೆ. ಆದ್ರೆ ಅದ್ರ ಮಧ್ಯೆ ಕೂಡ ಕೊಟ್ರೇನ್ ತೇರಿಗೆ ಹೋಗ್ಲಿಕ್ಕೆ ಅನುಕೂಲವಾದ ರೀತಿಯಲ್ಲಿ ನಾವು ಬೆಳಿಗ್ಗೆ ಪ್ರತಿಭಟನೆ ಮಾಡಬೇಕಂತೇಳಿ ಒಂದು ಕರೆ ಕೊಟ್ಟಿದ್ವಿ. ಹಂಗಾಗಿ ಇರ್ತಕ್ಕಂಥ ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕನ್ನೋದು ನನ್ನ ನಿಮ್ಮಲ್ಲಿ ಮನವಿ. ಬುಕ್ಕ ಬಿಡುಗಡೆ ಮಾಡಿದ್ದಾರೆ.
ಇದು ಬರೀ ಬುಕ್ ಅಲ್ಲ, ಇದೊಂದು ಗ್ರಂಥ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾನೆ, ಎಲ್ಲರೂ ಇದನ್ನ ಕಡ್ಡಾಯವಾಗಿ ಓದಲೇಬೇಕು. ಬರೀ ವಿದ್ಯುತ್ತು ಮನೆ ಕಟ್ಟಲು ಮೀಟರ್ ಹಾಕ್ತಾರ ಅಂತ ಅಲ್ಲ. ಇದು ಭಾಳ ಅಂಕಿಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಇದು ಬುಕ್ಕ. ಕೇವಲ 30-35 ಪೇಜ್ ಅಷ್ಟೇ ಇದು. ಆದರೆ ಬೀಸಂಗಯ್ಯನವರು ಎಲ್ಲ ಬೆಳೆಗಳು, ತರಕಾರಿ ಯಾವುದು, ಹಣ್ಣು ಹಂಪಲು ಯಾವುದು, ಇತರ ಎಲ್ಲ ಒಳಗೊಂಡಂತೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಂಗಾಗಿ ಇದು ಮಹಾನ್ ಗ್ರಂಥ ಅಂತ ಹೇಳಕ್ಕೆ ಯಾವುದೇ ಅಡ್ಡಿ ಇಲ್ಲ. ಹಂಗಾಗಿ ಎಲ್ಲರೂ ಓದಬೇಕು. ಇದನ್ನ ಕೇಂದ್ರ ಸರ್ಕಾರ ಈಗಾಗಲೇ ಜಾರಿ ಮಾಡಲಿಕ್ಕೆ ಹೊರಟಿದೆ. ಅದನ್ನು ನಾವು ನಾಳೆ ವಿರೋಧ ಮಾಡ್ತಕ್ಕಂಥ ಕೆಲಸ ಇರುತ್ತೆ. ಇನ್ನೊಂದು 2 ಪ್ರಮುಖವಾಗಿರ್ತಕ್ಕಂಥ, ಇಲ್ಲಿವರೆಗೂ ಕಾರ್ಮಿಕರಿಗೆ 29 ಕಾನೂನುಗಳಿದ್ದು, ದೇಶ ಮಟ್ಟ ಇರ್ತಕ್ಕಂಥ ಎಲ್ಲ ಸಂಘಟಿತ ಕಾರ್ಮಿಕರಿರ್ಬೋದು, ಗುತ್ತಿಗೆ ಕಾರ್ಮಿಕರಿರ್ಬೋದು, ಪರ್ಮನೆಂಟ್ ಆಗಿರ್ತಕ್ಕಂಥ ಕಾರ್ಮಿಕರು ಎಲ್ಲರಿಗೂ 29 ಕಾನೂನುಗಳಿದ್ದು, ಈ 29 ಕಾನೂನುಗಳನ್ನು ರದ್ದು ಮಾಡಿ ಕೇವಲ 4 ಕೋಡ್ಗಳನ್ನಾಗಿ ಜಾರಿ ಮಾಡಿದ ಈಗಾಗಲೇ ಕೇಂದ್ರ ಸರ್ಕಾರ. ಕಾರ್ಮಿಕರ ಹಕ್ಕುಗಳನ್ನು ಮರುಗೊಳಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಈಗಾಗಲೇ ಮುಂದಾಗಿದೆ. ಮಾಲೀಕರ ಪರವಾಗಿರ್ತಕ್ಕಂಥ ಕಾನೂನು ಮಾಡ್ತಕ್ಕಂಥ ಅದನ್ನು ನಾಳೆ ನಾವು ವಿರೋಧ ಮಾಡ್ತಕ್ಕಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಕೂಲಿಕಾರರಿಗೆ ಇಲ್ಲಿವರೆಗೂ ಕೂಡ ಸುಮಾರು ವರ್ಷಗಳಿಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತೇಳಿ ಉದ್ಯೋಗ ಖಾತ್ರಿ ಕೆಲಸ ಇತ್ತು. ಅದನ್ನು ಈಗ ತಿದ್ದುಪಡಿ ಮಾಡಿ ಅವರು ಅದೇ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಅದು ಶ್ರೇಷ್ಠನ, ಇದು ಶ್ರೇಷ್ಠನ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ತಕ್ಕಂಥದ್ದು ಶ್ರೇಷ್ಠನ, ರಾಮ್ಜಿ ಅಂತೇಳಿ ಹೊಸದಾಗಿ ಮಾಡಿದ ಶ್ರೇಷ್ಠನ ಅಂತಕ್ಕಂಥದ್ದನ್ನು ಚರ್ಚೆ ಆಗಲೇಬೇಕು. ಹೆಸರು ಬದಲಾವಣೆ ಮಾಡೋದ್ರ ಮೂಲಕ ಏನು ಭಾರಿ ಬದಲಾವಣೆ ಆಗಲ್ಲ. ಆದರೆ ಕಾನೂನಾತ್ಮಕ ಇರ್ತಕ್ಕಂಥದ್ದನ್ನು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ 2 ಅಷ್ಟೇ ಅಂಶ ಹೇಳ್ತೀನಿ. ಒಂದು, ಇಲ್ಲಿವರೆಗೂ ಕೇಂದ್ರ ಸರ್ಕಾರ 100 ರೂಪಾಯಿ ಕೊಡ್ತಿತ್ತು, ಜಾರಿ ಆಗ್ತಿತ್ತು. ಈಗ 100 ರೂಪಾಯಿದಲ್ಲಿ 60 ರೂಪಾಯಿ ಕೇಂದ್ರ ಸರ್ಕಾರ ಹೇಳಿದ್ರೆ 40 ರೂಪಾಯಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕಂತ ಹೇಳ್ತಕ್ಕಂಥದ್ದು. ಮತ್ತು ಎರಡನೇದು, ಆ ಪಂಚಾಯಿತಿಯ ಆ ರಾಜ್ಯ ಇರ್ತಕ್ಕಂಥ ಆಡಳಿತನೇ ಯಾವ ಎಲ್ಲಿ ಕೆಲಸ ಮಾಡ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿದ್ದು. ಆದ್ರೆ ಈಗ ಹಂಗಲ್ಲ, ಸೆಂಟ್ರಲ್ ಗೌರ್ಮೆಂಟೇ ಆಗ ತೀರ್ಮಾನ ಮಾಡ್ತದೆ. ಅಗ್ರಿ ಬೊಮ್ಮಳ್ಳಿಯಲ್ಲಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಕೊಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಅಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತ ಅಲ್ಲ. ಅಂದ್ರೆ ಇದು ಕೂಡ ಅವ್ರು ಮಾಡಿರ್ತಕ್ಕಂಥ ತಿದ್ದುಪಡಿ ಆಗಿರ್ತಕ್ಕಂಥದ್ದು. ಅನೇಕ ವಿಷಯಗಳು ನಾನು ಅಂಶಕ್ಕೆ ಹೋಗಲ್ಲ, ನಾಳೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡೋಣ. ಇದು ಇರ್ತಕ್ಕಂಥದ್ದು. ಹಂಗಾಗಿ ಈ 3 ಪ್ರಮುಖವಾಗಿ ರೈತರು, ಕೂಲಿಕಾರರು, ಕಾರ್ಮಿಕರು, ಇವರೇ ಈ ದೇಶದ ಆಸ್ತಿ. ಆ ರೈತರಲ್ಲಿ ಒಂದು ಅಂಶಗಳನ್ನು ನಿಲ್ಸಂಗೆ ತಗೊಂಡು ವಿದ್ಯುತ್ತನ್ನು ಭಾಳ ಯಾವ ವಿದ್ಯುತ್ ಜಾರಿಗಾದರೆ, ಕಾನೂನು ಜಾರಿಗಾದರೆ ಎಷ್ಟು ಅಪಾಯ ಐತೆ ಅಂತೇಳಿ ಹೇಳಿದ್ರೆ, ಅದರಲ್ಲಿ ಒಂದು ಅಂಶ ಮನೆಯೂ ಕಟ್ಟಾಲೆ. ರೈತರು ಒಂದು ಅಲ್ಲ, ಇದರಲ್ಲಿ ಈ ಮೀಟ್ರು ಹಾಕಿದ್ರೆ ರೈತರಿಗೊಂದು ಅಲ್ಲ, ಕೂಲಿಕಾರರು ಕೂಡ ಇಲ್ಲಿ ಸೇರ್ತಾರೆ. ಕೂಲಿಕಾರರಿಗೆ ಆಪ್ಷನ್ ಇರಲ್ಲ. ಆದರೆ ಮೀಟರ್ ಹಾಕಿದ್ರೆ ಮನೆಗಳು ಕಟ್ಟಲು, ಹಂಗಾಗಿ ಮನೆಯೇ ಕಟ್ಟಾಲೆ ಅಂತ ಬರ್ಬಿಟ್ರೆ ಕ್ಲೀನಿಂಗ್ ಅವರು. ಫಸ್ಟ್ ಕಣ್ಣೀರು ಮುಂದೆ ಮತ್ತೆ ಅದನ್ನ ಆಮೇಲೆ ಬುಕ್ ಬರೀತಾರೆ. ಹಂಗಾಗಿ ನಾಳೆ ಇರ್ತಕ್ಕಂಥ 11 ಕಾರ್ಮಿಕ ಸಂಘಟನೆಗಳು, 500ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಭಾಗವಹಿಸಿ ದೇಶದಲ್ಲಿ ಅಖಿಲ ಭಾರತ ಮುಷ್ಕರ ಕರೆ ಕೊಡ್ತಾರೆ. ಅದ್ರ ಭಾಗವಾಗಿ ನಾವು ಕೂಡ ಇಲ್ಲಿ CITU ಪ್ರಗತಿಪರ ಸಂಘಟನೆಗಳು ಸೇರಿ ನಾಳೆ ಬಸವೇಶ್ವರ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಒಂದು ಹಮ್ಮಿಕೊಂಡಿವೆ. ಹಂಗಾಗಿ ಇರ್ತಕ್ಕಂಥ ರಾಜ್ಯ ಸಂಘಗಳು ಇರ್ಬೋದು, ಪ್ರಗತಿಪರ ವಿಚಾರವಂತರು ಇರ್ಬೋದು, ಸಾಹಿತಿಗಳು ಎಲ್ಲರೂ ಬಂದು ಅಲ್ಲಿ ಭಾಗವಹಿಸಬೇಕಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಖಾಸಗೀಕರಣ ಅಪಾಯ. ಅದಕ್ಕೆ ಉದಾಹರಣೆ, ನಮ್ಮೂರಿನ ಜೂನಿಯರ್ ಕಾಲೇಜ್ಗೆ PUC ಸೇರ್ಸೋದಕ್ಕೆ ಮಕ್ಕಳು ನೋಡ್ರಿ, ಹಳ್ಳದಂಡಿಲಿರ್ತಕ್ಕಂಥ ಪ್ರೈವೇಟ್ ಕಾಲೇಜ್ಗೆ PUC ಮಕ್ಕಳು ಸೇರ್ಸಕ್ ನೋಡ್ರಿ, ವ್ಯತ್ಯಾಸ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ಖಾಸಗೀಕರಣ ಹೆಚ್ಚು ಅಪಾಯ, ರೊಕ್ಕ ಕೊಡ್ಬೇಕಾಗ್ತದೆ. ಸರ್ಕಾರಿ ಶಾಲೆಯಲ್ಲಿ ಆ ವ್ಯವಸ್ಥೆ ಇಲ್ಲ. ಎರಡನೇದು, ಹಬ್ಬ ಹುಣ್ಣಿಮೆ ದಿವಸದೊಳಗೆ ಸರ್ಕಾರಿ ಬಸ್ನಲ್ಲಿ ಸರ್ಕಾರ ಏನು ಬಸ್ ನಿಗದಿ ಮಾಡಿ ರೇಟ್ ಇದು ಮಾಡಿರ್ತಾರೋ ಆ ರೇಟಲ್ಲಿ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಥವಾ ಬೆಂಗಳೂರಿಂದ ಬರ್ತೀವಿ. ಅವತ್ತಿನ ದಿನದಾಗೆ ಖಾಸಗಿ ಬಸ್ ಯಾವಾಗ ಹತ್ತಕ್ಕೆ ಹೋಗ್ರಿ, ನೀವು 1200 ಕೊಡಬೇಕು, 1800 ಕೊಡಬೇಕು, ಅಥವಾ 2000 ಕೊಟ್ಟು ಬರಬೇಕಾದ ಪರಿಸ್ಥಿತಿ ಅದು. ಅಂದ್ರೆ ಖಾಸಗೀಕರಣ ಹೆಚ್ಚು ಅಪಾಯಕಾರಿ, ಸಾಹುಕಾರನ ಮಾಡ್ತದೆ. ವೆರಿ ಗುಡ್. KEB ಅಂತ ಇತ್ತು, ನಾವೆಲ್ಲ ಹೋರಾಟ ಮಾಡೋ ಟೈಮ್ ಒಳಗೆ ಏನಪ್ಪ ಸರ್ಕಾರಿ ಸೇವೆ ಮಿನಿಸ್ಟರ್ ಆಗಿ KEB ಬಗ್ಗೆ ಮಾತಾಡ್ತಾನೆ, ಖಾಸಗೀಕರಣ ಬಗ್ಗೆ ಅವ್ರು ಮಾತಾಡ್ತಾನೆ. ನನಗೆ ಮಾತಾಡೋದನ್ನು ಕಲಿಸಿರ್ತಕ್ಕಂಥದ್ದೇ ಹೋರಾಟದ ಮನೋಭಾವ. ಎಲ್ಲರೂ ಕಲ್ತ್ಕೊಂಡು ಮಾಡಿ ಹೌದಾ. KEB ಅಂತ ಇತ್ತು, ಅದನ್ನ 5 ಭಾಗ ಮಾಡಬೇಡ್ರಿ ಅಂತ ಹೇಳಿ ಅವತ್ತು ಹೋರಾಟ ಮಾಡಿದ್ವಿ. ಅದನ್ನ 5 ಭಾಗ ಯಾಕೆ ಮಾಡಿದ್ರು ಅಂತಂದ್ರೆ ತಮಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ರು. ಒಂದೇ ಈಗ KEB ಅಂತಕ್ಕಂಥ ವ್ಯವಸ್ಥೆ ಏನಿದೆ, ಎಲೆಕ್ಟ್ರಿಸಿಟಿ ಏನಿದೆ,
ನಾಳೆ ನಿಮ್ಮ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಕರೆಂಟ್ ಸಿಗೋದಿಲ್ಲ, ನಿಮಗೆ ಹಿಟ್ಟಿಗೆ ಬೀಸ್ಕೊಳ್ಳೋದಕ್ಕೆ ಕರೆಂಟ್ ಸಿಗೋದಿಲ್ಲ, ಭೂಮಿ ಒಳಗಿನ ನೀರನ್ನು ಎತ್ತಿ ಬೆಳೆ ಬೆಳೆಯೋದಕ್ಕೆ ಕರೆಂಟ್ ಪುಕ್ಸೆಟ್ ಸಿಗೋದಿಲ್ಲ. ಅದಾನಿ ಅಂಬಾನಿ ಅಂತವರಿಗೆ ಈ ವಿದ್ಯುತ್ ವ್ಯವಸ್ಥೆಯನ್ನ ಅಡ ಇಡೋದಕ್ಕೆ ಪ್ರಯತ್ನ ನಡೆದಿದೆ. ಆ ಪ್ರಯತ್ನವನ್ನು ವಿರೋಧಿಸ್ತಾ ಇದ್ರೆ ನಿಮಗೆ ಯಾರಿಗೂ ಭವಿಷ್ಯ ಇಲ್ಲ, ಜೀವನ ಇಲ್ಲ. ನಾವು ಬದುಕಬೇಕು, ನಮ್ಮ ಜನರೇಷನ್ ಬದುಕಬೇಕು ಅನ್ನೋದಾದ್ರೆ ಹೋರಾಟ ಅನಿವಾರ್ಯ. ಕೆಂಪು ಟವಲ್ಲೋ, ಹಸಿರು ಟವಲ್ಲೋ, ಬಿಳೆ ಟವಲ್ಲೋ, ಟವಲ್ ಇಲ್ಲ ಅಂತಾರೋ ಅದು ಬೇರೆ ವಿಷಯ. ನಾನು ಒಂದು ಕಾಲಕ್ಕೆ ಕೆಂಪು ಟವಲ್, ಇವತ್ತು ನನ್ನ ಟವಲ್ ಇಲ್ಲ, ಮನಸ್ಸಿನಾಗ ಅದು ಬೇರೆ ವಿಷಯ. ವೀರಸಂಘ ಕೆಂಪು ಟವಲ್ ಇದ್ದವರಿಗೆ ಹಸಿರು ಟವಲ್ ಆಗಿದೆ. ಟವಲ್ ಇರಲಾರ್ದವ್ರು ಎಷ್ಟೋ ಜನ ಇದ್ದೀವಿ. ಟವಲ್ ಮುಖ್ಯ ಅಲ್ಲ, ವಿಷಯ ಮುಖ್ಯ ಆಗಬೇಕು. ಇಲ್ಲಿ ನನಗೆ ಸಿಕ್ಕಂತ ಒಂದು ಇಂಗ್ಲಿಷ್ನ ಲೇಖನವನ್ನ ನಮ್ಮ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿಯೇ ಒಂದು ಕನ್ನಡಕ್ಕೆ ಅನುವಾದ ಮಾಡಿ ವೀರಸಂಘ ಅವರಿಗೆ ರೆಫರೆನ್ಸ್ ಕಳಿಸಿದೆ, ಶಿವಮೂರ್ತಿ ಕಳಿಸಿದೆ, ಗಣೇಶ್ ರಾವ್ ಕಳಿಸಿದೆ, ಹುಡ್ಕಳ್ಳಿ ಶಿವಕುಮಾರ್ ಅವರಿಗೆ ಕಳಿಸಿದೆ. ನೋಡಿದ್ರು ಚೆನ್ನಾಗಿದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂತು. ನಾನು ಮಾಡಿ ನನ್ನ ಕಾರಣಕ್ಕಲ್ಲ, ಇದರಲ್ಲಿ ಇರೋ ವಿಷಯ. ಇದನ್ನ ಬರೆದವ್ರು ಯಾರಪ್ಪ ಅಂತಂದ್ರೆ ಕರೆಂಟಿನ ನೌಕರರು ಇದ್ದಾರಲ್ಲ, ಆ ನೌಕರರ ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಆಲ್ ಇಂಡಿಯಾ ಕಾರ್ಯದರ್ಶಿಗಳು ಬರೆದಂತ ಲೇಖನ. ಅದನ್ನು ಬರೀ ಇಂಗ್ಲಿಷ್ನಾಗ ಯಾರೋ ಒಬ್ಬರಿಬ್ಬರು ಓದ್ಬೋದು, 4 ಜನ ಓದ್ಬೋದು. ಆದ್ರೆ ಎಲ್ಲರೂ ಓದ್ಬೇಕು ಅನ್ನೋ ಕಾರಣಕ್ಕಾಗಿದೆ ಅದನ್ನು ಒಂದು ಕನ್ನಡಕ್ಕೆ ಮಾಡಿ ನಮ್ಮ ಸ್ನೇಹಿತರ ಮಧ್ಯೆ ಅದನ್ನು ಹಂಚಿದೆ. ವೀರಸಂಘ ಅವರು ನಾನು ಇದನ್ನು ಇನ್ನೊಂದಷ್ಟು ಸಾಹಿತ್ಯ ಸೇರಿಸಿ ಪುಸ್ತಕವನ್ನು ಮಾಡ್ತಿದ್ದೀನಿ ವಿದ್ಯುತ್ತಿಗೆ ಸಂಬಂಧಪಟ್ಟಂಗೆ ಅಂತೇಳಿ ಒಂದು ಅಭಿಪ್ರಾಯ ಕೇಳಿದರು. ಇದರಲ್ಲಿ ರಂಗನಾಥನ ಹಕ್ಕು ಏನಿಲ್ಲ, ಅಭಿಪ್ರಾಯ ಏನಿಲ್ಲ. ಈ ಪುಸ್ತಕದಲ್ಲಿರ್ತಕ್ಕಂಥ ಲೇಖನದಲ್ಲಿ ಇದೇನದೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025 ಏನಿದೆ, ಇದರಲ್ಲಿ ಇರ್ತಕ್ಕಂಥದ್ದು ಒಂದು ಅಕ್ಷರವೂ ಕೂಡ ರಂಗನಾಥಂದಲ್ಲ. ಮೂಲ ಸುದೀಪ್ ದತ್ತ ಅಂತ ಹೇಳಿ ಅವರ ಸೆಕ್ರೆಟರಿ ಏನಿದ್ದಾರೆ ಅವರ ಅಭಿಪ್ರಾಯವನ್ನ, ಅವರ ಅನುಭವದ ಅಭಿಪ್ರಾಯವನ್ನ ಇಲ್ಲಿ ಕನ್ನಡದ ಜನರಿಗೆ ಗೊತ್ತಾಗಲಿ ಅಂತೇಳಿ ಮಾಡಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಈ ಲೇಖನ ಒಂದ್ಸಲ ಬಿಟ್ಟು ಇಡೀ ಪುಸ್ತಕವನ್ನ, ಬರೀ ನನ್ನ ಲೇಖನ ಓದ್ರಿ ಅಂತೇಳಿ ನಾನು ಹೇಳಲ್ಲ. ಇಡೀ ಪುಸ್ತಕವನ್ನ ಒಂದ್ಸಲ ಬಿಟ್ಟು 10 ಸಲ ಓದ್ರಿ. ನಿಮ್ಮ ಊರಿನಲ್ಲಿ 10 ಜನ ಕೂತ್ಕೊಂಡು ಮಾತಾಡ್ತಾರಂತಾದ್ರೂ ಕೂಡ ನಾನು ವೀರಸಂಘ ನಮ್ಮ ಭೇಟಿ ಕೊಟ್ಟರಪ್ಪ ಅವರು, ನಮ್ಮ ಗೆಳೆಯರು ಯಾರ್ಯಾರಿದ್ದೀವಿ, ಜಗನ್ನಾಥ್ ಸೇರಿದಂಗೆ ಎಲ್ಲರೂ ನಾವು ಅಲ್ಲಿ ಬರ್ತೀವಿ. ಇವತ್ತಲ್ಲ ನಾಳೆ ಆಗುವಂತ ಅಪಾಯಗಳ ಬಗ್ಗೆ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತಿದ್ವಿ. ಹೋರಾಟ ಎಲ್ಲರಿಗೂ ವಂದನೆಗಳು. ಮೊದಲನೇದು ಸಿಂಪಲ್ ಥಿಂಗ್, 1,07,00,000 ಜನ ಭಾಗ್ಯಜ್ಯೋತಿ ಕುಟೀರ ಯೋಜನೆ ಒಳಗ 50 ಯೂನಿಟ್ ಇವತ್ತು ಪಡಿತಾ ಇದ್ದಾರೆ. ಈ ಪ್ರೀಪೇಡ್ ಮೀಟರ್ನ ಕಂಡೀಷನ್ ಏನೈತೆ ಸಿಂಪಲ್. ಇದು ಕಂಪನಿ ಕೊಟ್ಟರ ಕಂಪ್ನಿಯರ ಪ್ರೀಪೇಡ್ ಸುಮಾರು 8 ಕೋಟಿ ಮೀಟರ್ನ ತಯಾರು ಮಾಡಿ ಇಟ್ಕೊಂಡ್ಬಿಟ್ಟಾರೆ. ಹಾಗಾಗಿ ಕಂಪನಿ ಮೀಟರ್ ರೆಡಿ ಇಲ್ಲ. 8,000 ಮೀಟರ್ನ ಬೆಂಗಳೂರು ಅಕ್ಕಪಕ್ಕ ಹಾಕ್ಬಿಟ್ಟಾರೆ. ಇದನ್ನ ಹಾಕೈತಿ ಬರ್ತೈತಿ ಮುಂದೆ ನೋಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ, ಆಲ್ರೆಡಿ ಜಾರಿ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಈ ಕಾನೂನನ್ನು ಹಂಗೆ ಇಟ್ಕೊಂಡು ಜಾರಿ ಮಾಡ್ತದ. ಹಂಗಾಗಿ ಇದ್ರಲ್ಲಿ ಬರ್ದೀನಿ ನಾನು. ಈ ಜಾರಿ ಮಾಡಿದ ಮೇಲೆ ಏನೇನು ನಮ್ಮ ಕರೆಂಟ್ ಆಫೀಸರ್ ಡಿಫರೆನ್ಸ್ ಆಗ್ಯಾವ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿನ ಕೊಟ್ಟಿ ಅಲ್ಲಿ ಹೋಗಿ ಕರೆಂಟ್ ಆಫೀಸರ್ ಕೂತ್ಕೊಂಡು ನಮ್ಮ ವೇಣುಗೋಪಾಲ್ ಶೆಟ್ಟಿ ತಮ್ಮ ರಾಮದನ ಕಡ್ಡಬಾಳ್ ಶೆಟ್ಟಿ ಮಗ ಅಲ್ಲಿ ಕೆಲಸ ಮಾಡೋದು. ಆ ಥರದ್ದು ಎಲ್ಲ ವಿವರ ತಿಳ್ಕೊಂಡ್ಮೇಲೆ ಅದನ್ನೆಲ್ಲ ಬರ್ಕೊಂಡೆ 5 ಅಂಶಗಳು ಬರ್ಕೊಂಡು 5 ಅಂಶಗಳನ್ನ ನಾನು ಪ್ರಕಟಿಸಿದ್ರು. ನಾನು ಯಾಕೆಂತ ಹೇಳ್ತಂದ್ರೆ ಬರ್ತೈತೆ ಅಂತಲ್ಲ, ಬಂದು ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮಧ್ಯೆ. ಇದ್ರ ತಡೆ ಹಿಡಿಯಕ್ಕೆ ದೊಡ್ಡ ಉಗ್ರ ಹೋರಾಟಗಳನ್ನ ಮಾಡಲೇಬೇಕು. ಇದಕ್ಕೆಲ್ಲ ಜನಕ್ಕೆ ಬರ್ತಾರೆ. ಯಾರು ಬಿಸಿನೆಸ್ ಮಂದಿ ಏನು ನೋಡ್ಬೇಕು, ಅವರನ್ನ ನೋಡ್ಬೇಕು. ವ್ಯಾಪಾರಸ್ಥರನ್ನ ವಿರೋಧ ಮಾಡ್ತೀವಿ, ತಪ್ಪು ಮಾಡಿದಾಗ ವ್ಯಾಪಾರಸ್ಥರು ಎದರಿಂದ ಬರೀತಾರೆ, ನಮ್ಮಿಂದ ಬರೀತಾರೆ. ಆ ಕಾರಣಕ್ಕೆ ಎಲ್ಲರನ್ನೂ ಒಳಗೊಳ್ಳುವಂತ ದೊಡ್ಡ ಹೋರಾಟವನ್ನ, 1,00,000 ಜನರನ್ನ ಒಳಗೊಳ್ತಕ್ಕಂಥ ಒಂದು ದೊಡ್ಡ ಹೋರಾಟವನ್ನ ನಾವು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರೂಪಿಸ್ತಕ್ಕಂಥ ಕಾರ್ಯಕ್ರಮದ ಭಾಗವಾಗಿ ನಿನ್ನೆ ತೀರ್ಮಾನ ಮಾಡಿದ್ವಿ. ಸಹಮತ ವೇದಿಕೆಯಲ್ಲಿ 1,00,000 ಪ್ರತಿಯನ್ನು ಪ್ರಿಂಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಈಗ ಇದು 20,000 ಪ್ರಿಂಟ್ ಆಯಿತು. ಈಗಲೇ ಲಕ್ಷಾಂತರ ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಟ್ಬಿಟ್ಟಿವಿ. ಈಗ 54 ಜನರ ಹೆಸರು ಹಾಕಿ ಅವ್ರ ಕನಿಷ್ಠ 1,000 ಕೊಡ್ಬೋದು, 500 ಕೊಡ್ಬೋದು, 5,000 ಕೊಡ್ಬೋದು, 10,000 ಕೊಡ್ಬೋದು. ಕೊಟ್ಟರೆ ರೊಕ್ಕನ ಲೆಕ್ಕ ಮಾಡ್ಕೊಂತೀವಿ, ಬುಕ್ಕ ಪ್ರಿಂಟ್ ಮಾಡ್ತೀವಿ. ಇದನ್ನು ಸಾಕ್ಸಕ್ಕೆಲ್ಲ ಮುಡಿಸ್ತೀವಿ. ಈ ವಿಷಯ ಬಹಳ ಸಮಗ್ರ ಐತಿ. ನನ್ನ ಪ್ರಶ್ನೆ ಇಷ್ಟೇ, ನಾವಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಒಂದು 20 ಸಲ ನಾನು ಮುಟ್ಟಿ ಬಂದೀನಿ. ಯಮಲೋಕ ಅಂತ ಇದ್ರ ಯಮನ ಹತ್ರ ಎಲ್ಲ ಮಾತಾಡ್ಕೆ ವಾಪಸ್ ಬಂದ್ರ ನಾವು ಯಾವ ಟೈಮ್ ಪುಸ್ತಕನ ಮುಟ್ಟಿ ಗೊತ್ತಲ್ಲ. ಒಂದು ಕಾಯಿಲೆ ಮುಟ್ಟಿ ಬಂದ್ರೆ ಎಲ್ಲರೂ ಸಾಯ್ತು. ಸಾಯೋದ್ರಾಗ ಒಂದು
ಕ್ರಮಬದ್ಧವಾಗಿ ಕೆಲಸ ಹೋರಾಟದಲ್ಲಿ ದಾರಿ ಬಿದ್ದು ಸಾಯ್ಬೇಕಂತ ತೀರ್ಮಾನ ಮಾಡಿವಿ. ಆ ಕೆಲಸ ಮಾಡಲಿಕ್ಕೆ ನಿಮ್ಮಂತ ಸೌಹೃದಯಗಳು ಬಂದಿರಲ್ಲ, ಗ್ರೇಟ್. ಈಗ ವಾಟ್ಸಪ್ ಕಾಲ್, ಯಾರಿಗೂ ಟೈಮ್ ಇಲ್ಲ, ಯಾರ್ಯಾರಿಗೂ ಟೈಮ್ ಇಲ್ಲ. ಮನೆಗೆ ಬೀಗರು ಮಾತಾಡ್ಸೋಕೆ ಟೈಮ್ ಇಲ್ಲ, ಹೆಂಡತಿ ಮಾತಾಡ್ಸೋಕೆ ಟೈಮ್ ಇಲ್ಲ, ಮಕ್ಕಳು ಮಾತಾಡ್ಸೋಕೆ ಟೈಮ್ ಇಲ್ಲ, ಉಣ್ಣಕ್ಕೂ ಟೈಮ್ ಇಲ್ಲ. ಊಟ ಮಾಡ್ತಾನೆ ಮೊಬೈಲ್ ನೋಡೋದು. ಇಂಥ ಕಾಲದಾಗ ಒಂದು 60 ಜನ 70 ಜನ ನಮ್ಮ ತಾಲೂಕಿನಾಗ ಬಂದಿರಿ, ಕೂಡ್ಲಿಗಿಂದ ಬಂದಾರ. ಎಲ್ಲ ಬಂದಿರಂದ್ರೆ ಈ ಹೋರಾಟಕ್ಕೆ ಶಕ್ತಿ ಐತಿ, ಇದು ಬೆಳೆದೈತಿ. ಯಾರು ನಾವು ಜನ ಬರಲಾಗಿನ ಬರಲ್ಲ ತಿರ್ಗಬೇಡ್ರಿ. ನೀವು ನಂಬಕ ಸಾಧ್ಯ. ಜನರ ಮನಸ್ಸಿಗೆ ಅರ್ಥ ಆತಂದ್ರೆ ಕೋಟಿ ಕೋಟಿ ಜನ ಬೀದಿಗೆ ಬರ್ತಾರೆ. ಒಂದೇ ಒಂದು ಕಾನೂನು, ಗಾರ್ಮೆಂಟ್ ಹೆಣ್ಮಕ್ಳಿಗೆ ಒಂದು ಕಾನೂನು ತಂದ್ರು ಮೋದಿ ಸರ್ಕಾರ. ನಿಮ್ಮ ಪಿ ಎಫ್ನ ಇನ್ನು ಮುಂದೆ ನಾವು ಸರ್ಕಾರ ತಗೊಂಡ್ಬಿಡ್ತೀವಿ ಅಂತ ಎದ್ರು ನೋಡು. ಬೆಂಗಳೂರಾಗ ಲಕ್ಷ ಲಕ್ಷ ಜನ ಮಹಿಳೆಯರು ಎದ್ದು 3 ದಿನದ ಕಾನೂನು ವಾಪಸ್ ಕಳಿಸಿದ್ರು. ಹಂಗೆ ಯಾವ ಟೈಮ್ನಾಗ ವಿಚಾರ ಯಾವಾಗಲೂ ತೆರೆಗಿರಲಿ, ಚಳುವಳಿಗಳು ಖಂಡಿತ ಬೆಳೀತವೆ. ಅನ್ಯಾಯವನ್ನು ಯಾರು ಸಹಿಸಲ್ಲ. ಅದು ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ ಬಿಜೆಪಿ ಇನ್ನೊಂದು ಮತ್ತೊಂದು ಮುಖ್ಯ ಅಲ್ಲ. ನಮ್ಮ ಜನರ ಬದುಕು ಮುಖ್ಯ. ಆ ಹೋರಾಟವನ್ನು ನಡೆಸಲಿಕ್ಕೆ ನೀವೆಲ್ಲರೂ ಕೂಡ ಹೃದಯಪೂರ್ವಕ ಭಾಗವಹಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ನಾನು ನಿಮ್ಮ ಪಾಲಕವನ್ನು ವಿಶೇಷವಾಗಿ